ತಿಮ್ಮರಾಜುಗೆ, ಬರದ ನಾಡಿನ ಭಗೀರಥ ತಿಮ್ಮರಾಜುಗೆ. ಇವತ್ತು ಮಾಜಿ ಆಗ್ಯವ್ರೆ, ನಿವೃತ್ತರಾಗ್ಯವ್ರೆ. ನಮ್ಮ ಬರದ ನಾಡಿನ ಭಗೀರಥರು ಇವತ್ತು ನಿವೃತ್ತರಾಗಿದ್ದಾರೆ. ನಮಗೆ ಕುಡಿಯಕ್ಕೆ ನೀರಿಲ್ಲ, ಹೆಂಗ ಇದ್ರು ನೀರು ಕೊಡ್ತಾ ಇದ್ರು. ನಮ್ಮ ಬರದ ನಾಡಿನ ಭಗೀರಥರು ನಿವೃತ್ತರಾಗಿದ್ದಾರೆ. ಇನ್ನು ಪಂಚಾಯತ್ ನೀರು ಕೊಡ್ಬೇಕು. ಗ್ರಾಮ ಪಂಚಾಯತಿಗೆ ನೀರು ಕೊಡದ ಗ್ರಾಮ ಪಂಚಾಯತಿಗೆ, ನೀರು ಕೊಡದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ. ಏನಂದ್ರೆ ಕಳೆದ 6 ತಿಂಗಳಿಂದ ನಮ್ಮ ಗೋಮಾರದಳ್ಳಿಲಿ ಕುಡಿಲಿಕ್ಕೆ ನೀರಿಲ್ಲ. ಬೋರಲ್ಲಿ ನೀರು ಬತ್ತಿ ಹೋಗಿದ್ವು. ಈ ಕಾರಣದಿಂದ ಇಡೀ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರಪೀಡಿತ ಮತ್ತೆ ಕುಡಿಯುವ ನೀರಿಗೆ ತುಂಬಾ ತೊಂದರೆ ಇರೋ ಗ್ರಾಮ ಅಂತೇಳಿ ವರದಿಯಾಗಿದ್ದು ನಮ್ಮ ಗೋಮಾರದಳ್ಳಿ. ಆದರೆ ಬಂದು ಒಂದು ಬೋರನ್ನು ಹಾಕಿರೋ, ಬೋರ್ನಲ್ಲಿ ನೀರು ಬರಲಿಲ್ಲ. ಮತ್ತೆ ಮಾರನೇ ದಿನವೇ ಕರೆಸ್ತೀವಿ ಅಂತ ಅವತ್ತಿನ ಪಿಡುವ ಹೇಳಿದ್ರು, ಕರೆಸ್ತಿಲ್ಲ. ಮತ್ತೆ ಒಂದು ವಾರದ ನಂತರ ಹೇಳಿ ಮತ್ತೆ ಒಂದು ಬೋರ್ ಕರೆಸಿ ಹಾಕಿರು. 3 ತಿಂಗಳಾಯ್ತೆ ನೀರು ಬಿದ್ದವೆ. ಗಂಗಾ ಮಾತೆಗೆ ಕೊಟ್ಟೈತೆ ನಮ್ಮ ಪುಣ್ಯಕ್ಕೆ. ಆ ನೀರು ಬಿದ್ದಿರೋದಕ್ಕೆ ಮೋಟ್ರು ಪಂಪ್ ಬಿಡೋ ಯೋಗ್ಯತೆ ಈ ಪಂಚಾಯತಿನವ್ರಿಗಿಲ್ಲ. ಈ ನಿಟ್ಟಿನಾಗ ಏನು ಮಾಡಿದ್ರು, ನಮ್ಮೂರಾಗೆ ಪ್ರೈವೇಟ್ನಲ್ಲಿ ತಿಮ್ಮರಾಜು ಅಂತೇಳಿ ಇವ್ರದ್ದು ಬೋರ್ ಹೊಡ್ತಾ ಇತ್ತು. ಇವ್ರು ಬೋರ್ನಾಗ 1 ತಿಂಗಳು ಮಟ್ಟಿಗೆ ನೀರು ಬಿಡಪ್ಪ ಅಂತೇಳಿ ನೀರನ್ನು ಬಿಡಿಸಿರು. 2 ತಿಂಗಳಿಂದ 1 ತಿಂಗಳು ಬಿಡುವ ನಾವು ಪೈಪ್ ಲೈನ್ ಬಳಸೋದ್ರಿಂದ, ಇನ್ನೊಂದು ತಿಂಗಳು ನೀವು ದುಡ್ಡು ಕೊಡ್ತೀವಿ ಅಂದ್ರೆ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಈ ಪಂಚಾಯತರು. ಆದರೂ 2 ತಿಂಗಳು ನೀರು ಬಿಟ್ಟ. ಮೆಣಸಿನ ಗಿಡ ಒಣಗ್ಕೊಂಡ, ಇನ್ನು ಯಾತ ತತ್ತಿ ಇಕ್ಕಿದ ಅದನ್ನೆಲ್ಲ ಒಣಗಾಕ್ಕೊಂಡ. ಇವತ್ತು ಊರಿಗೆ ಬಂದು ಹೇಳ್ದ, ನೋಡಪ್ಪ ನಾವಿನ್ನ ನೀರು ಬಿಡೋದಿಲ್ಲ, ನಮ್ಮೂರಿನ ಬರದ ನಾಡಿನ ಭಗೀರಥ. ಇವರೇನು ನೀರು ಕೊಟ್ಟನಲ್ಲ, ಇದೇನು ಬರದ ನಾಡಿನ ಭಗೀರಥ. ಇವತ್ತು ಮಾಜಿ ಆಗಿದ್ದಾನೆ, ಇವತ್ತು ನಿವೃತ್ತನಾಗಿದ್ದಾನೆ. ಇವರು ನೀರು ಕೊಡ್ತಿದ್ದು ಭಗೀರಥ ಹೋದ್ಮೇಲೆ ಯಾವ ಭಗೀರಥ ಕೊಡಬೇಕು? ಈ ಭಗೀರಥರು ಕೊಡ್ಬೇಕು ತಾನೆ ಪಂಚಾಯತಿ. ಇವ್ರು ಹೇಳ್ತಾರೆ ಇಲ್ಲ ಸಿರಾ ತಾಲೂಕು ಒಬ್ಬ ದೊಡ್ಡ ಬರದ ನಾಡಿನ ಭಗೀರಥ ಇದಾರಲ್ಲ, ಅವ್ರ ಹತ್ರ ಹೋಗಿ ಅಂತ ನೀವು ಹೇಳಿದ್ರೆ ಇಲ್ವಾ? ಶಾಸಕರ ಹತ್ರ ಹೋಗಿ ಅಂತ. ಒಂದು ನಿಮಿಷ ಇವತ್ತಿನ ದಿವಸ ಗೋಮಾರನಹಳ್ಳಿ ಗ್ರಾಮದಲ್ಲಿ ನಾನು ಒಂದು 2 ತಿಂಗಳ ಹಿಂದೆ ಇನ್ಚಾರ್ಜ್ ಆಗಿ ಇಲ್ಲಿ ಬಂದಿದ್ದಾಯಿತು. ಬಂದಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು ಒಂದು 2 ತಿಂಗಳಿಂದ ಗ್ರಾಮದಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡ್ತಿದ್ರು. ಟ್ಯಾಂಕರ್ ಮೂಲಕ ತುಂಬ ಅಸ್ತವ್ಯಸ್ತ ಆಗ್ತಾ ಇತ್ತು. ಹಾಗಾಗಿ ಆ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ರೈತರನ್ನು ಮನವೊಲಿಸಿ, ತಿಮ್ಮರಾಜವನ್ನ ರೈತರನ್ನು ಮನವೊಲಿಸಿ, ಆ ರೈತರ ಬೋರ್ವೆಲ್ಗೆ ಒಂದು 3 ಲೆಂತ್ ಪೈಪು ಕೇಬಲ್ ಬಿಟ್ಟು ಅವ್ರಿಗೆ ಒಂದು 2 ತಾಸು ನಮಗೊಂದು 2 ತಾಸು ಬಿಡು ಅಂತ ಮನವೊಲಿಸಿ ಇಲ್ಲಿವರೆಗೂ ಗ್ರಾಮಕ್ಕೆ ರೈತರ ಬೋರಿಂದ ನೀರನ್ನು ಕೊಡ್ತಾ ಇದ್ವಿ. ಹಾಗಾಗಿ ಕೊಳವೆ ಬಾವಿ ಫಸ್ಟ್ ಒಂದು ವಿಫಲ ಆಗಿತ್ತು. ತಿರುಗಿ ಇನ್ನೊಂದು ಕೊಳವೆ ಬಾವಿಯಿಂದ ನೀರು ಬಂತು. ಹಳೆಯ ಕೊಳವೆ ಬಾವಿಯಿಂದ ಹೊಸ ಕೊಳವೆ ಬಾವಿಗೆ ಸುಮಾರು ಒಂದು 550 ಮೀಟರ್ ದೂರ ಇರುವುದರಿಂದ ನಮಗೆ ಪೈಪ್ ಲೈನ್ ಮತ್ತು ವಿದ್ಯುತ್ ಸಂಪರ್ಕ ಕಲ್ಪಿಸಲಿಕ್ಕೂ ನಮಗೆ ಅಡಚಣೆ ಆಗಿತ್ತು. ಗ್ರಾಮದ ಏನು ಹಳೆ ಕೊಳವೆ ಬಾವಿ ಏನು ನೀರು ಪೂರಾ ಇಳುವರಿ ಕಡಿಮೆ ಆಗಿತ್ತು, ಆ ಗ್ರಾಮದಲ್ಲಿ ಇರತಕ್ಕಂಥ ಹಳೆ ಕೊಳವೆ ಬಾವಿಯಿಂದ ಪಂಪ್ ಮೋಟ್ರ್ ಅವನ್ನೇ ತಗೊಂಡು ಬಿಡೋಕ್ಕೆ ನಾವು ಸಿದ್ಧರಿದ್ವಿ. ಬಟ್ ಪೈಪ್ ಲೈನ್ ಮತ್ತು ವಿದ್ಯುತ್ ಸಂಪರ್ಕ ಸುಮಾರು ದೂರ ಇರುವುದರಿಂದ ನಮಗೆ ತುರ್ತಾಗಿ ಅದನ್ನು ಬಿಡೋಕ್ಕಾಗಿರಲಿಲ್ಲ. ಸಂಬಂಧಪಟ್ಟ ಇಲಾಖೆಗೆ ನಾವು ಪತ್ರ ವ್ಯವಹಾರ ಮಾಡಿಸಿ ಅನುಮೋದನೆ ಕೊಡಿಸಿ ಅಂತೇಳ್ಬಿಟ್ಟು ದಿನ ನಾವು ಬೆಸ್ಕಾಂ ಇಲಾಖೆಯವರಿಗೆ ಮತ್ತು RWS AWS ಅವರಿಗೆ ನಿರಂತರ ಸಂಪರ್ಕದಲ್ಲಿದ್ದು, ಈಗ ಆಲ್ರೆಡಿ ಅನುಮೋದನೆ ಆಗಿದೆ. OM ಇನ್ನೊಂದು 3-4 ದಿವಸದಾಗ ಬರುತ್ತೆ ಅಂತೇಳ್ಬಿಟ್ಟು AWS RWS ಅವರು ಹೇಳಿದ್ದಾರೆ. ಬೆಸ್ಕಾಂದವ್ರಿಗೆ ಮಾತಾಡಿದ್ದೀವಿ, ಆಲ್ರೆಡಿ ಡಿವಿಷನ್ಗೆ ಹೋಗಿದ್ದೀವಿ ಸರ್. ಇನ್ನೊಂದು ವಾರದಲ್ಲಿ ನಾವು ಶಾಶ್ವತ ಪರಿಹಾರ TC ಮತ್ತು ವೈರ್ ಕಂಬ ಹಾಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಗ್ರಾಮದಲ್ಲಿ ಹೊಸ ಬೋರಿಗೆ ನಾವು ಹಳೆ ಬೋರಿಂದ ಒಂದು 550-600 ಮೀಟರ್ ದೂರ ಇರೋದ್ರಿಂದ ತುರ್ತಾಗಿ ನಾವು ಪೈಪ್ ಲೈನ್ ಮತ್ತು ವಿದ್ಯುತ್ ಸಂಪರ್ಕ ಕಲ್ಪಿಸೋಕ್ಕೆ ಅಡಚಣೆ ಆಗಿರೋದ್ರಿಂದ ಹೊಸ ಬೋರಿಂದ ನೀರನ್ನು ಕೊಡೋಕ್ಕಾಗಿರಲಿಲ್ಲ. ಸಂಬಂಧಪಟ್ಟ ಹಾಗೆ ಮನೆ ಶಾಸಕರ ಗಮನಕ್ಕೆ ತಗೊಂಬನ್ನಿ, ಸ್ವಲ್ಪ ಬೇಗ ವರ್ಕ್ ಆಗುತ್ತಂತೆ ಗ್ರಾಮಕ್ಕೆ ಹೇಳಿದ್ದರೆ ಹೊರತು ಯಾವುದೇ ರೀತಿಯಿಂದ ನಾವು ಆ ರೀತಿ ಇದನ್ನು ಹೇಳಿಲ್ಲ. ಹಾಗಾಗಿ ತುರ್ತು ಈಗ ತಿಮ್ಮರಾಜು ಅವರು ಇವತ್ತಿಂದ ನಾವು ಏನು ರೈತರ ಕೊಳವೆ ಬಾವಿಯಿಂದ ನಾವು ಇವತ್ತು ನಮಗೆ ರೈತರಿಗೆ ಆಗ್ತಾಯಿಲ್ಲ ಸರ್, ನಾವು ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಇಮಿಡಿಯೇಟಾಗಿ ತಿರ್ಗಿ ಟ್ಯಾಂಕರ್ ಮೂಲಕ ಗ್ರಾಮಕ್ಕೆ ನೀರು ಸರಬರಾಜು ಮಾಡಲಿಕ್ಕೆ ನಾವು ಗ್ರಾಮ ಪಂಚಾಯತಿ ಸಿದ್ಧರಿದ್ದೀವಿ. ಇನ್ನೊಂದು ವಾರದಲ್ಲಿ ಒಂದು ತುರ್ತಾಗಿ ಪರ್ಮನೆಂಟಾಗಿ ಪೈಪ್ಲೈನ್ ಮತ್ತು ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತೇಳಿ ಡಿಪಾರ್ಟ್ಮೆಂಟ್ ತಿಳಿಸಿದ್ದಾರೆ. ಅಲ್ಲಿವರೆಗೂ ನಾವು ಟ್ಯಾಂಕರ್ ನೀರು ಕೊಡ್ತೀವಿ. ತುರ್ತಾಗಿ ಏನಾದರೂ ಭೂಮಿ ಮೇಲೆ ಅಲ್ಲೇ ರೈತರದು ನಿರಂತರ ಏನು IP ಸೆಟ್ಟಿಂದ ಹತ್ತಿರ ಇತ್ತಂದರೆ ಅಲ್ಲಿ ರೈತರ ಮನವೊಲಿಸಿ ಆ ಲೈನಿಂದ ಹಾಕ್ಬಿಟ್ಟು ಮೇಲುಗಡೆಗೆ ಪೈಪ್ ಒಂದು ಹಾಕ್ಬಿಟ್ಟು ತುರ್ತಾಗಿ ಒಂದು 2 ದಿವಸದಲ್ಲಿ ನಾವು ಟೆಂಪ್ರರಿಯಾಗಿ ಕಲೆಕ್ಷನ್ ಕೊಟ್ಟು ಒಂದು 15 ದಿವಸದಲ್ಲಿ ಶಾಶ್ವತವಾಗಿ ಗ್ರಾಮಕ್ಕೆ ಕುಡಿಯುವ ನೀರನ್ನು
ಸಂಪರ್ಕ ಮಾಡಿ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ. ಸಂಬಂಧಪಟ್ಟ ಹಾಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಅದು ಸ್ವಲ್ಪ ವರ್ಕು ಅಪ್ರೂವಲ್ ಆಗೋಕ್ಕೆ ಒಂದು 2 ದಿನ ಲೇಟ್ ಆಗಿದೆ ಬಿಟ್ಟರೆ ಯಾವುದೇ ರೀತಿ ನಾವು ಕುಡಿಯುವ ನೀರಿಗೆ ಗ್ರಾಮ ಪಂಚಾಯತಿಯಿಂದ ತೊಂದರೆ ಇದು ಮಾಡಿಲ್ಲ. ತಾತ್ಕಾಲಿಕವಾಗಿ ರೈತರಿಗೆ ಕೊಳವೆ ಬಾವಿ ಮುಖಾಂತರ ಕೊಡ್ತಿದ್ವಿ. ಅದಕ್ಕೆ ಕೊಳವೆ ಬಾವಿ ಮುಖಾಂತರ ಮಾಸಿಕ ಏನು ಅಮೌಂಟ್ ಕೊಡಬೇಕು ಅದನ್ನು ಸರ್ಕಾರದಿಂದ ನಾವು ಆಲ್ರೆಡಿ ಅವತ್ತೇ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಅಮೌಂಟ್ ರಿಲೀಸ್ಗೂ ಕಳಿಸಿದ್ದೀವಿ. ಅದನ್ನು ನಾವು ರೈತರಿಗೆ ಪರಿಹಾರ ಏನೈತಿ ತಾತ್ಕಾಲಿಕ ರೈತರಿಗೆ ಮಾಸಿಕ ಇಷ್ಟು ಕೊಡ್ಬೇಕಂತ ಅದನ್ನು ಅಮೌಂಟು ಸರ್ಕಾರದಿಂದ ಕೊಡಿಸ್ಲಿಕ್ಕೂ ನಾವು ಗ್ರಾಮ ಪಂಚಾಯತ್ ಸಿದ್ಧರಿದ್ದೀವಿ. ಟ್ಯಾಂಕರ್ ಮೂಲಕ ಹಿಂದೆ ಕೊಟ್ಟಿದ್ದೀವಿ. ಇನ್ನೂ ನೀರು ಕಡಿಮೆ ಬೇಕಾಗಿತ್ತಂದರೆ ಟ್ಯಾಂಕರ್ ಕೊಟ್ಟು ಕುಡಿಯೋ ನೀರು ರೀತಿಗೆ ಸರಬರಾಜು ಮಾಡಲಿಕ್ಕೆ ಯಾವ ರೀತಿಯಿಂದ ನಾವು ತೊಂದರೆ ಕೊಡೋದಿಲ್ಲ, ಇಮಿಡಿಯೇಟಾಗಿ ಸಂಪರ್ಕ ಕಲ್ಪಿಸ್ತೀವಿ ಅಂತೇಳಿ ಗ್ರಾಮ ಪಂಚಾಯತಿಯಿಂದ ನಾವು ಹೇಳ್ತೀವಿ. ಬೇಕು ಬೇಕೇ ಬೇಕು ಬೇಕೇ ಬೇಕು ನೀರು ಏನು ಸಮಸ್ಯೆ ಸಾಲ್ವ್ ಯಾಕೆ